ಇವತ್ತು ನಾನು ತುಂಬ ದಿನಗಳಾದಮೇಲೆ ಕ್ರೋಶಾ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಫ್ಲವರ್ ಮಾಡೋದು, ಟ್ಯೂಲಿಪ್ ಫ್ಲವರ್ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ನೋಡಿ ಇವಾಗ ಒಂದು ರೆಡ್ ಥ್ರೆಡ್ಡು, ಕ್ರೋಶಾ ಹುಕ್ಕು, ಆಮೇಲೆ ಕತ್ರಿ ಮತ್ತು ಒಂದು ವೈರ್ ತಗೊಂಡು ಇವಾಗ ನೋಡಿ ಒಂದು ಮ್ಯಾಜಿಕ್ ಸರ್ಕಲ್ ಅಂದರೆ ಬೆರಳ ಮೇಲೆ ಈ ಥರ ಸುತ್ತಕೊಂಡು ಮ್ಯಾಜಿಕ್ ಸರ್ಕಲ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಆ ಮ್ಯಾಜಿಕ್ ಸರ್ಕಲಲ್ಲಿ ಒಂದು ಚೈನ್ ಹಾಕ್ಕೊಂಡು ಆಮೇಲೆ ಅದ್ರ ಸುತ್ತಾನು 8 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸ್ವಲ್ಪ ಲೆಂತಿ ವಿಡಿಯೋ, ಬಟ್ ಇದು ಯಾಕಂದರೆ ನಾನು ಫುಲ್ಲು ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ದೊಡ್ಡದಾಗಿರುತ್ತೆ. ಬಟ್ ಯಾರೆಲ್ಲ ಕ್ರೋಶಾಗೆ ಈ ಥರ ಫ್ಲವರ್ ಮಾಡಬೇಕು ಅಂತ ಹೇಳ್ತಿರೋ ಇದನ್ನು ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ತುಂಬ ಅಡುಗೆನೇ ತೋರಿಸ್ತಾ ಇದ್ದೆ. ಇವಾಗ ನಾನು ಈ ಥರನೇ ಮನೇಲಿ ಸುಲಭವಾಗಿ ಮಾಡಿ ನಾನು ನನ್ನ ಮಗಳಿಗೆ, ನನ್ನ ಸೊಸೆಗೆ ಇಬ್ಬರಿಗೂ ಮಾಡಿ ಈ ಥರ ಕಳಿಸಿದ್ದೀನಿ. ಸೊ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇವಾಗ ಮಾಡಿ ತೋರಿಸ್ತೀನಿ. ಆಮೇಲೆ ನೋಡಿ 8 ಸಿಂಗಲ್ ಕ್ರೋಶೆ ಆದಮೇಲೆ ಅದರಲ್ಲಿ ಎಡ್ಜ್ ಇರುತ್ತಲ್ಲ ದಾರ, ಅದನ್ನು ಎಳ್ಕೊಂಡು ಲಾಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಇವಾಗ ನಾನು 15 ಚೈನ್ ಮಾಡ್ಕೋತಾ ಇದ್ದೀನಿ. ಮನೇಲಿ ವಾಸಲ್ಲಿ ಡೆಕೋರೇಷನ್ ಮಾಡಿಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು 15 ಸ್ಟಿಚ್ ಹಾಕಿದ್ಮೇಲೆ ಇವಾಗ ವಾಪಸ್ಸು ಅದೇ ಚೈನ್ಗೆ ಸಿಂಗಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ಯಾರಿಗಾರು ಫುಲ್ಲು ಹೇಗೆ ಸಿಂಗಲ್ ಕ್ರೋಶೆ ಮ್ಯಾಜಿಕ್ ಸರ್ಕಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂದರೆ ನಾನು ಸ್ಟಾರ್ಟಿಂಗಿಂದ ಬೇಕಾದ್ರೆ ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಕಾಮೆಂಟ್ ಮಾಡಿ ಹೇಳಿ ನೋಡಿ. ಇವಾಗ ಅದೇ ಥರ ವಾಪಸ್ಸು ನಾವೆಲ್ಲಿದ್ದು ಎಡ್ಜಿಂದ ವಾಪಸ್ ಬರ್ತಾಯಿದ್ದೀವಿ ಮ್ಯಾಜಿಕ್ ಸರ್ಕಲ್ಗೆ ವಾಪಸ್ ಬಂದು ಇವಾಗ ನೋಡಿ ಲಾಸ್ಟ್ ಸ್ಟಿಚ್ ಆದಮೇಲೆ ನೋಡಿ ಇವಾಗ ಈ ಥರ ಆಗಿರುತ್ತೆ ನೋಡಿ. ಇವಾಗ ನಾವು ಮುಂಚೆನೇ ಮಾಡಿಟ್ಕೊಂಡಿದ್ದೀವಲ್ಲ ನೋಡಿ, ತೋರಿಸ್ತೀನಿ ನಾನು ಇವಾಗ ನೋಡಿ. ಇದರಲ್ಲೇ ಆ ಸ್ಟಿಚ್ ಒಳಗೆ ಮತ್ತೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಇವಾಗ ಟರ್ನ್ ಮಾಡಿಕೊಂಡು ಮತ್ತೆ ನೋಡಿ ಈಗ ಬ್ಯಾಕ್ ಸೈಡ್ ಬರುತ್ತಲ್ಲ ಆ ಚೈನ್ಗೆ ಇವಾಗ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಬ್ಯಾಕ್ ಸ್ಟಿಚ್ಚಲ್ಲಿ ಮಾತ್ರ ಮುಂದ್ಗಡೆ ಮಾಡಬಾರ್ದು, ಯಾಕಂದರೆ ರಿಡ್ಜಸ್ ಬರಬೇಕು. ನಾನು ತೋರಿಸ್ತೀನಿ ಆಮೇಲಿಂದ. ಅದರಿಂದ ಬ್ಯಾಕ್ ಸ್ಟಿಚ್ಚಿಗೆ ನೋಡಿ ಈ ಥರ ಬ್ಯಾಕ್ ಸೈಡ್ ಇರೋ ಚೈನಿಂದು ಬ್ಯಾಕ್ ಸೈಡ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ನಾನು ತುಂಬ ದಿನ ಆದಮೇಲೆ ಈ ಥರದ್ದು ನಾನು ತುಂಬ ಮಾಡಿದ್ದೀನಿ, ಬಟ್ ನಾನು ವೀಡಿಯೋ ಮಾಡಿಲ್ಲ. ಬಟ್ ನಾನಿದು ತುಂಬ ಚೆನ್ನಾಗಿರುತ್ತೆ. ಯಾರಿಗಾರು ಇಂಟ್ರೆಸ್ಟ್ ಇದೆ ಈ ಥರ ಮನೇಲಿ ಮಾಡ್ಕೊಂಡು ಇಟ್ಕೊ. ಆಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಸ್ಟಿಚ್ ಇರುತ್ತಲ್ಲ ಒಂದು ಮಾಡಿರ್ತೀವಿ, ಅದಕ್ಕೆ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ನೋಡಿ ಇವಾಗ ಈ ಥರ ಆಗಿರುತ್ತೆ. ಇವಾಗ ಮತ್ತೆ ಟರ್ನ್ ಮಾಡಿ ದಾರ ಎಳ್ಕೊಂಡು ಮತ್ತೆ ಬ್ಯಾಕ್ ಸೈಡು ಚೈನಿಗೆ ನಾವು ಮತ್ತೆ ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದೇ ಥರ ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಎಂಡ್ ಆದಮೇಲೆ ನಾನು ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. 15 ಸಿಂಗಲ್ ಕ್ರೋಶೆ ಬ್ಯಾಕ್ ಸ್ಟಿಚ್ಚಲ್ಲಿ ನೋಡಿ, ಬ್ಯಾಕ್ ಸೈಡ್ ಇರುತ್ತಲ್ಲ ಚೈನು, ಅದರಲ್ಲಿ ಚೈನ್ದು ಬ್ಯಾಕ್ ಸೈಡು ನೋಡಿ. ಇವಾಗ ಎಂಡಲ್ಲಿ ಬಂದಿದ್ದೀವಿ. ಒಂದು ಲಾಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಇವಾಗ ನೋಡಿ ಇದು ಕಂಪ್ಲೀಟ್ ಆಗಿದೆ. ಒಂದೊಂದರಲ್ಲಿ ನೀವು 4 ಲೈನ್ ಬರುತ್ತೆ. ಈಗ ನೆಕ್ಸ್ಟು ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಲಾಸ್ಟ್ ಹಾಕ್ಕೊಂಡ್ಬಿಟ್ಟು ಇವಾಗ ನೋಡಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಪಕ್ಕದಲ್ಲಿರೋ ಚೈನ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು ವರ್ಕ್ನ ಟರ್ನ್ ಮಾಡಿಕೊಂಡು ಇವಾಗ ಮತ್ತೆ ಬ್ಯಾಕ್ ಸೈಡ್ಗೆ ಮತ್ತೆ ಸಿಂಗಲ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಇದೇ ಥರ ನೀವು ಕಂಟಿನ್ಯೂಸ್ ಎಲ್ಲ 8 ಸ್ಟಿಚಸಲ್ಲೂ ಇದೇ ಥರ ಮಾಡ್ಕೊಂಡು ಹೋಗಬೇಕು. ತುಂಬ ಲೆಂತಿಯಾಗಿ ಹೋಗುತ್ತೆ. ನಾನು ತೋರಿಸಿದ್ರೆ ನಿಮಗೆ 2 ಅಷ್ಟು ಸ್ಟಿಚ್ಚಲ್ಲಿ ಈಗ 1, 2 ತೋರಿಸಿದ್ದೀನಿ. ಅದೇ ಥರ ಕಂಟಿನ್ಯೂಸ್ ಆಗಿ ಮ್ಯಾಜಿಕ್ ಸರ್ಕಲ್ ಒಳಗೆ ಮಾಡ್ಕೊಂಡಿದ್ದೀವಲ್ಲ 8 ಸಿಂಗಲ್ ಕ್ರೋಶೆ, ಅದರೊಳಗೆ ನೀವು ಮಾಡ್ಕೋಬೇಕಾಗುತ್ತೆ. ಈ ಥರನೇ ಕಂಟಿನ್ಯೂಸ್ ಮಾಡಿ ನೋಡಿ. ಈಗ ಮತ್ತೆ ಎಡ್ಜಿಗೆ ಬಂದಿದ್ದೀವಿ. ಎಡ್ಜಿಗೆ ನೋಡಿ ಲಾಸ್ಟ್ ಎಡ್ಜಿಗೆ ಬಂದಮೇಲೆ ಲಾಸ್ಟ್ದು ಇರುತ್ತಲ್ಲ ಅದರಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು.
ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಇವಾಗ ಮತ್ತೆ ನಾವು ಅದೇ ಥರ ನಾನು ಕಂಟಿನ್ಯೂಸ್ ಆಗಿ 8 ಇದರಲ್ಲೂ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಆ ಮ್ಯಾಜಿಕ್ ಸರ್ಕಲ್ ಒಳಗಡೆ ಹಾಕಿದ್ವಲ್ಲ ಆ ಲೈನ್ಗೆ ಫುಲ್ಲು ಆಗಿದೆ. ಇವಾಗ ನಾನೇನು ಮಾಡ್ಕೊತೀನಿ, ಲಾಸ್ಟ್ ರೋ ಮಾಡ್ಕೊತಾ ಇದ್ದೀನಿ ನೋಡಿ. ಅದೇ ಥರ ಇದು ಲಾಸ್ಟ್ ರೋ. ಟೋಟಲಾಗಿ ನಮಗೆ 32 ಬರಬೇಕು ಈ ಥರ ಲೈನ್ಸು. ಅಂದರೆ 8 ನಾವು ಮಾಡ್ಕೊಂಡಿದ್ದೀವಲ್ಲ ಚೈನು, ಒಂದರಲ್ಲಿ 4 ಅಂದರೆ ಸೊ 32 ಈ ಥರ ಲೈನ್ಸ್ ಬರುತ್ತೆ. ಆಮೇಲೆ ನೋಡಿ ನಾನು ಎಂಡಿಗೆ ಬಂದಿದ್ದೀನಿ. ಇವಾಗ ಮತ್ತೆ ಲಾಸ್ಟ್ ಸ್ಟಿಚ್ದು ತೊಗೊಂಡು ಸ್ಲಿಪ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ಆಗಿರುತ್ತೆ. ಅದು ಹೇಳಿದಲ್ಲ ನಾನು ರಿಡ್ಜಸ್ ಬರುತ್ತೆ ಬ್ಯಾಕ್ ಸೈಡ್ ಮಾಡಿದಾಗ. ಇವಾಗ ನಾನು ಒಂದು ಸ್ವಲ್ಪ ದಾರ ಎಳ್ಕೊಂಡು ಸ್ವಲ್ಪ ದಾರ, ಯಾಕಂದರೆ ನಾವು ಹೊಲಿಬೇಕು ಈಗ ಎಡ್ಜಸ್ಸು, ಯಾಕಂದರೆ ಒಂದು ಓಪನ್ ಇದೆಯಲ್ಲ ಎಡ್ಜು. ಇವಾಗ ನಾನು ಸೂಜಿ ದಾರ ಒಂದು ಸತಿ ಇದನ್ನು ಈ ಥರ ಎಳ್ಕೊಂಡ್ಬಿಟ್ಟು ದಾರಾನ ಸೂಜಿನಲ್ಲಿ ಇದೇ ದಾರ ಪೋಣಿಸ್ಕೊಂಡು ಇವಾಗ 2 ಎಂಡು ಜಾಯಿನ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಆಗಿರುತ್ತಲ್ಲ 2 ಎಂಡು ನೋಡಿ ಈಗ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಒಂದು ಮುಂದೆ ಒಂದು ಹಿಂದೆ ಆ ಥರ ತಗೊಂಡ್ರೆ ನಿಮಗೆ ಜಾಯಿನ್ ಮಾಡಿರೋದು ಕಾಣಿಸೋದೇ ಇಲ್ಲ. ನಾನು ಆಮೇಲೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ನೋಡಿ. ಆ ಕಡೆದೊಂದು ಈ ಕಡೆದೊಂದು ಎರಡೂ ಈಗ ನೋಡಿ ಈ ಥರ ಒಂದೊಂದು ಚೈನಲ್ಲೂ ಇರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ಸೂಜಿ ದಾರದಲ್ಲೇ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಸುಲಭ ಆಗಲಿ ಅಂತ ಟರ್ನ್ ಮಾಡಿಕೊಂಡು ನೋಡಿ ಮಾಡ್ಕೊತಾ ಇದ್ದೀನಿ. ಅದೇ ಥರ ಫುಲ್ಲು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 2 ಎಡ್ಜ್ ಇದೆಯಲ್ಲ ಅದನ್ನು ಹೊಲ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾರಿಗಾರು ಈ ಥರದ್ದೆಲ್ಲ ಇಷ್ಟ ಇದೆ ಮಾಡೋರು ಅಂದರೆ ಅವ್ರಿಗೆ ಶೇರ್ ಮಾಡಿ. ನೋಡಿ ಈಗಲೇ ಮಾಡ್ಕೊಂಡು ಬಂದು ಇದೇ ಥರ ಎಂಡ್ವರೆಗೂ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡಿ ನಂದು ಬೇಸಿಕಲಿ ಕುಕ್ಕಿಂಗು ನಾನು ಮನೇಲಿ ಏನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಬಟ್ ನನ್ನ ಹಾಬಿ ಏನಂದರೆ ಈ ಥರ ಏನಾದ್ರು ಮಾಡ್ತಾ ಇರೋದು ಹ್ಯಾಂಡ್ ವರ್ಕು. ನೋಡಿ ಈಗ ಎಂಡಲ್ಲಿ ನಾವು ಬಂದಿದ್ದೀವಿ. ಎಂಡಲ್ಲಿ ನೋಡಿ ಲಾಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡು ಇವಾಗ ನಾನು ಇದನ್ನು ಅದು ಮಧ್ಯದಲ್ಲಿ ಹೋಲಿದೆಯಲ್ಲ ಅದರಿಂದ ನಾನು ಇದನ್ನು ಉಲ್ಟಾ ಮಾಡಿಕೊಂಡು, ಅಂದರೆ ಅದು ಆ್ಯಕ್ಚುಲಿ ಇದು ಸೀದಾ ಅದು ಉಲ್ಟಾ ತೆಕ್ಕೊಂಡು ಇವಾಗ ನೋಡಿ ಈ ಥರ ಮಾಡ್ಕೊಂಡು ನೋಡಿ ಎಲ್ಲರೂ ಜಾಯಿನ್ ಕೂಡ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು 2 ಎಂಡು ಗಂಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಗಂಟು ಹಾಕ್ಕೊಂಡು ಇವಾಗ ಎಕ್ಸ್ಟ್ರಾ ದಾರ ಇರೋದನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾನು ಸ್ಟಫಿಂಗ್ ತೊಗೊಂಡಿದ್ದೀನಿ. ಫ್ಲವರ್ಗೆ ಇದು ಟ್ಯೂಲಿಪ್ ಅಂತಾರೆ, ಆ ಫ್ಲವರು ತುಂಬ ಈಸಿ ಇದು ಮಾಡೋದು. ಒಂದು ಸತಿ ನೀವು ಕಲ್ತ್ಬಿಟ್ರೆ ತುಂಬ ಈಸಿ ಆಮೇಲೆ ನಾನು ಇವಾಗ ಮಧ್ಯದಲ್ಲಿ ಸೆಂಟರಲ್ಲಿ ಮಾರ್ಕ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ ಜಾಯಿನ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಮಾಡಿ ಮತ್ತೆ ನೋಡಿ ಈ ಕಡೆ ಒಂದು ಗಂಟು ಹಾಕ್ಕೊಳ್ಬೇಕು. ಆಮೇಲೆ ಮತ್ತೆ ನೋಡಿ ಈ ಕಡೆ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಮಾಡ್ಕೊಳ್ಳಿ. ಆ ಎಂಡು ಈ ಎಂಡು ಅಂದರೆ ಇದು ಸೆಂಟ್ರಲ್ಲಿ ಬರುತ್ತೆ, 2 ಸೈಡೂ ಸೆಂಟರು ನೋಡಿ ಈ ಥರ ಹೊಲ್ಕೋಬೇಕಾಗುತ್ತೆ. ಸೊ ದಟ್ ಅದೊಂಥರ ಪೆಟಲ್ ಥರ ಬರುತ್ತೆ, ಅದು 4 ಪೆಟಲ್ ಇರೋ ಥರ. ಇವಾಗ ಎಲ್ಲ ಎಡ್ಜೂ ಕರೆಕ್ಟಾಗಿ ಟೈಟಾಗಿ ನಾವು ಮಾಡಿಕೊಂಡು ಎಂಡಲ್ಲಿ ನಾನು ಗಂಟು ಹಾಕ್ಕೊಂಡು, ಇದು ಗಂಟೇನಿಲ್ಲ ದಾರ ಇರೋದು ಒಳಗಡೆ ನಾವು ಎಳ್ಕೊಂಡ್ಬಿಡ್ಬೋದು. ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ದಾರನ, ಎಕ್ಸ್ಟ್ರಾ ದಾರ. ಇವಾಗ ಈ ಥರ ಆಗಿದೆ. ಸೆಕ್ಯೂರ್ ಮಾಡೋಕ್ಕೆ ಇನ್ನೊಂದು ಗಂಟು ನಾನು ಹಾಕ್ಕೊಳ್ತಾ ಇದ್ದೀನಿ.
ಇವಾಗ ನೋಡಿ ನಮ್ಮ ಫ್ಲವರು ರೆಡಿಯಾಗಿದೆ. ನಾನು ಎಡ್ಜಸ್ ಎಲ್ಲ ಒಳಗಡೆ ಕ್ರೋಶಾ ಸಹಾಯದಿಂದ ಎಳ್ಕೊತಾ ಇದ್ದೀನಿ. ಚೆನ್ನಾಗಿರಲ್ಲ, ಎಂಜೆಲ್ಲ ಕಾಣಿಸೋದು, ಅದು ಫ್ಲವರ್ ಒಳಗೆ ಬಂದುಬಿಡುತ್ತೆ. ನೋಡಿ ಈ ಥರ ಮಾಡಿಕೊಂಡ್ರೆ ಇವಾಗ ಫ್ಲವರ್ ರೆಡಿಯಾಗಿದೆ. ನೋಡಿ ಒಳಗಡೆ ಸ್ಟಫಿಂಗ್ ಹಾಕೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಇವಾಗ ನಾನು ಇದಕ್ಕೆ ನೋಡಿ ಈ ಥರ ವೈರ್ ಸಿಗುತ್ತೆ, ಅದನ್ನು ತೊಗೊಂಡು ಇದರೊಳಗೆ ಒಂದು ಸ್ವಲ್ಪ ಎಡ್ಜಲ್ಲಿ ಒಂದು ಸ್ವಲ್ಪ ಬೆಂಡ್ ಮಾಡ್ಕೋಬೇಕು. ಯಾಕಂದರೆ ಅದು ಶಾರ್ಪಾಗಿರುತ್ತಲ್ಲ, ಕೈಗೆ ಹೊಡೆಯುತ್ತೆ ಅಂತ ಈ ಥರ ಸ್ವಲ್ಪ ಬೆಂಡ್ ಮಾಡಿಕೊಂಡು ಇದು ನೋಡಿ ಸೆಂಟರಲ್ಲಿ ಇದನ್ನು ಹಾಕ್ಕೊಂಡು ಈ ಕಡೆ ಸೆಂಟರಲ್ಲಿ ಇದನ್ನು ಪೋಣಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಪೋಣಿಸ್ಕೊಂಡು ಅದನ್ನು ಸ್ವಲ್ಪ ಥ್ರೆಡ್ಡಲ್ಲಿ ಕನ್ಸೀಲ್ ಮಾಡ್ಕೊಂಡ್ಬಿಡ್ಬೇಕು. ಅದು ಕಾಣಿಸ್ದಲೇ ಇರೋ ಥರ ಥ್ರೆಡ್ಡಲ್ಲಿ ನಾನು ಮತ್ತೆ ಕನ್ಸೀಲ್ ಮಾಡಿಕೊಂಡು, ಅಂದರೆ ಇದನ್ನು ಕಾಣಿಸ್ದಲೇ ಇರೋ ಥರ ಕ್ರೋಶನಲ್ಲೇ ಒಳಗಡೆ ಎಳ್ಕೊಂಡ್ಬಿಡ್ತಾಯಿದ್ದೀನಿ. ನೋಡಿ ಇವಾಗ ಯಾವ ಲೂಸ್ ಎಡ್ಜು ಇರಲ್ಲ, ನೀಟಾಗಿ ಬಂದಿದೆ. ಯಾರೆಲ್ಲ ನೋಡ್ತಾಯಿದ್ರು, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.